ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಕರ್ನಾಟಕದಂತ ತಕ್ಕ ಪಾಠ ಕಲಿಸ್ತಾರೆ. ಶಿವರಾಮೇಗೌಡ್ರೆ, ಶಿವರಾಮೇಗೌಡ್ರೆ, ನೀನ್ ಎಂತ ನೀನ ಕುತ್ತಿ ಅಂದ್ಬಿಟ್ಟು ನನ್ನ ಶಿವರಾಮೇಗೌಡ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿತ್ತು. ನಿನ್ನ ನಾಗಮಂಗಲ ಎಂತ ಡಸ್ಟ್ಬಿನ್ ಸ್ಕ್ರಾಪ್ ಅಂತ ಬಿಸಾಕವ್ರೆ. ನಿನ್ನ ಪ್ರೊಫೆಷನ್ ಏನು? ನಿನ್ ಪ್ರೊಫೆಷನ್ ಏನ್ರಿ? ನಿನ್ ಪ್ರೊಫೆಷನ್ ಇಂತ ಈಗ ಕೃತ್ಯ ಮಾಡಿದ್ರೆ ನಿನ್ ಪ್ರೊಫೆಷನ್ ನಿನ್ ವೃತ್ತಿನ ಇದು. ನಿನ್ನ ವಿಕೃತ ಮನಸ್ಥಿತಿ ಅಂತ ಇಡೀ ರಾಜ್ಯ ಗೊತ್ತಾಯ್ತಾ ಇದೆ. ನೀವು ಯಾವುದೋ ಒಬ್ಬ ಬೇರೆ ಹೆಣ್ಮಕ್ಳು ಅವರ ಮನಸ್ಥಿತಿ, ಅವ್ರ ಕುಟುಂಬ ಹಾಳಾದ ಪರವಾಗಿಲ್ಲ, ನಮ್ ಕುಟುಂಬ ಚೆನ್ನಾಗಿರ್ತೀವಿ ಅಂತ ನೋಡ್ಕೊಂಡಿದ್ಯಾ? ಒಂದಿಲ್ಲ ಒಂದ್ ದಿವಸ ನಿಮಗೂ ಸಹ ಇದು ಹಿತಾಕೊಳ್ಳುತ್ತೆ. ಇವತ್ತು ನಮ್ಗೆಲ್ಲರ ಒಟ್ಟಾರೆ ಉದ್ದೇಶ ಅಷ್ಟೇ. ಇವತ್ತು SIT ಏನ್ ಹೇಳ್ತಾ ಇದೆ, ದೇವರಾಜೇಗೌಡರು ಹೇಳಿದ್ದಾರೆ, DK ಶಿವಕುಮಾರ್ ಅವ್ರ ಮೇಲೆ ಕೊಟ್ಟಿರುವಂತ ಹೇಳಿಕೆನ ಹಿಂಪಡೀರಿ, ನಾವು ಸಹ ಡಿಲೀಟ್ ಮಾಡ್ತೀವಿ ಅನ್ನೋ ಮಾತ್ರ ಹೇಳಿದ್ದಾರೆ. ಉದ್ದೇಶ ಏನು? ಸರ್ಕಾರದ ಪರವಾಗಿ, ಸರ್ಕಾರದ ಕೈಗೊಂಡಾಗಿ ಇವತ್ತು SIT ಕೆಲಸ ಮಾಡ್ತಾ ಇದೆ. SIT ಕೆಲಸ ಮಾಡ್ತಾ ಇರೋದ್ರಿಂದ, ಸರ್ಕಾರದ ಗೌರ್ಮೆಂಟ್ ಕೆಲಸ ಮಾಡ್ತಾ ಇರೋದ್ರಿಂದ ಅಪರಾಧಿಗಳು ಅಲ್ಲದೇ ಸಹ ಇವತ್ತು ಜೈಲ್ಬೇಕು ಅಂತ ಕೆಲಸ ಮಾಡ್ತಾ ಇದೆ. ಅವರು ಇಲ್ಲದವ್ರನ್ನೂ ಸಹ, ಅವ್ರ ವಿರುದ್ಧ ಸಾಕ್ಷಿಯಾದವ್ರನ್ನೂ ಸಹ ಆ SIT ತನಿಖೆ ಸೇರಿಸಿ ಅವ್ರನ್ನ A1 ಆರೋಪಿ ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದೆ. ಹಾಗಾಗಿ SIT ತನಿಖೆ ಮೇಲೆ ಯಾವುದೇ ರೀತಿ ನಮ್ಗೆ ನಂಬಿಕೆ ಇಲ್ಲ. ಜೊತೆಗೆ ಮಾನ್ಯ ಶಿವರಾಮೇಗೌಡರು, ನಾಗಮಂಗಲ ಶಿವರಾಮೇಗೌಡ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿನ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲಿಸುವಂತ ಕೆಲಸ ಮಾಡ್ಬೇಡ. ನೀವು ಎಲ್ಲಾ ರೀತಿ ಸಹಕರಿಸ್ತೀವಿ. ಅವ್ರಿಗೆ ಅವ್ರ ಪರವಾಗಿ ನಿಂತ್ಕೊಂಡು ಅವ್ರು ಮಾತನ್ನ ಹೇಳಿದ್ಯಾ? ನೀನ್ ನಾಚಿಕೆ ಮಾನ ಮರ್ಯಾದಿಲ್ವಾ? ಇವಾಗೊಂದ್ ಪಕ್ಷ, ನಾಲ್ಕೊಂದ್ ಪಕ್ಷ, ನಾಡ್ಕೊಂದ್ ಪಕ್ಷ. ನಿನ್ ಮಾನ ಮರ್ಯಾದೆ ಇದ್ದಾನೆ ನಿನ್ಗೆ? ನಿನ್ನ ಯಾವ ಭಾಷೆ, ಯಾವ ಪದ ಬಳಸ್ಬೇಕು ನಿನಗೆ? ಅಯೋಗ್ಯ ಪಂಚಾಯತ್ ತಂದು ಇಂಥ ವಿಕೃತ ಮನಸ್ಥಿತಿಯ SIT ಮೇಲೆ, ನಮ್ಮ ಸರ್ಕಾರದ ಮೇಲೆ ಯಾವುದೇ ಕಾರಣಕ್ಕೂ ನಂಬಿಕೆ ಇಲ್ಲ. ಇದನ್ನ CBIಗೆ ಹಚ್ಚಬೇಕು ಅಂತ ನಮ್ಮೆಲ್ಲರ ಒಂದು ಒಕ್ಕೂರಿನ ನಿರ್ಧಾರ ಇದೆ, ಒತ್ತಾಯ ಇದೆ. ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಮ್ಮೆಲ್ಲರ ಹೋರಾಟಗಾರರು ಒಂದೇ ಒಂದು ನಿರ್ಧಾರ, CBIಗೆ ಗೊತ್ತಿಸಬೇಕು ಈ ಕೇಸನ್ನು ಅಂತ. ಯಾವುದೇ ಒಂದು ಇನ್ನೊಂದು ತನಿಖೆ ಆಗಲಿ, ಸಂಬಂಧಪಟ್ಟ ತಪ್ಪಿತಸ್ಥರ ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ಆಗಲಿ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆ ದೇವೇಗೌಡಪ್ಪಜಿಯವ್ರನ್ನ, ಕುಮಾರಣ್ಣವ್ರನ್ನ, ಮೋದಿಜಿಯವ್ರನ್ನ ಹೇಳ್ಕೊಂತಂದು ವಿಕೃತ ಮನಸ್ಥಿತಿ, ಕೀಳು ಮಟ್ಟದ ರಾಜಕಾರಣ ಮಾಡ್ತಾರಂತ ನಿಮ್ಗೆ ಧಿಕ್ಕಾರ ಇರಲಿ. ನಮ್ಮ ಎಲ್ಲರ ಹೋರಾಟ ಅಷ್ಟೇ. ನಿಮ್ಮ ಈ ಕೇಸನ್ನ CBIಗೆ ಗೊತ್ತಿಸಬೇಕು ಅಂತ ಒತ್ತಾಯ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.